ಇನ್ನು ತಜ್ಞರು ಕೂಡ ಇವತ್ತು ತುಂಗಭದ್ರಾ ಜಲಾಶಯದ ಬಳಿಗೆ ಆಗಮಿಸ್ತಾರೆ. ಹೈದರಾಬಾದ್, ಬೆಂಗಳೂರು ಮತ್ತು ಚೆನ್ನೈನಿಂದ ಬಂದು ಅವರು ಮುಂದೇನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ಡ್ಯಾಮ್ನಿಂದ ನದಿಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಆಗ್ತಾ ಇದೆ. ಡ್ಯಾಮ್ನ 32 ಗೇಟ್ಗಳ ಪೈಕಿ 28 ಗೇಟು ಈಗಾಗಲೇ ಓಪನ್ ಆಗಿದೆ. ಜೊತೆಗೆ ಬೆಂಗಳೂರು, ಹೈದರಾಬಾದ್ ಮತ್ತು ಚೆನ್ನೈನಿಂದ ತಜ್ಞರು ಆಗಮಿಸ್ತಾರೆ. ಕ್ರಸ್ಟ್ ಗೇಟ್ ಕಟ್ ಆಗೋದಕ್ಕೆ ಕಾರಣ ಏನು ಅಂತ ಪರಿಶೀಲಿಸಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ತೀರ್ಮಾನವನ್ನು ಕೂಡ ತಗೊಳಕ್ಕೆ ಬರಲ್ಲ. ತುಂಗಭದ್ರಾ ಬೋರ್ಡ್ ಅಂತ ಇದೆ. 2 ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು, 3 ರಾಜ್ಯಗಳು, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ, 3 ರಾಜ್ಯಗಳು ಸೇರಿ ಈ ತುಂಗಭದ್ರಾ ಡ್ಯಾಮನ್ನು ಮೇಂಟೈನ್ ಮಾಡ್ತಾ ಇರೋದು. ಇಷ್ಟಿಷ್ಟು ಗೇಟು, ಇಷ್ಟಿಷ್ಟು ಜನ ಮೇಂಟೈನ್ ಮಾಡಬೇಕು ಅಂತ ಇದೆ. ಕರ್ನಾಟಕಕ್ಕೆ 17ರಿಂದ 32 ಕೊಟ್ಟಿದ್ದಾರೆ. 19ನೇ ಗೇಟು ಡ್ಯಾಮೇಜ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುಕ್ಕಣ್ಣ ಕತ್ತಿ ಅವರಿಂದ ಪಡ್ಕೋತೀನಿ. ಮುಕ್ಕಣ್ಣ, ಈಗ ತಜ್ಞರು 11 ಗಂಟೆಗೆ ಬರ್ತಾರೆ ಅನ್ನೋ ಸುದ್ದಿ ಇತ್ತು, ಇನ್ನೂ ಬಂದಿಲ್ವಾ? ಬಂದ ನಂತರ ಮುಂದೇನು, ಅವ್ರು ತಗೊಳ್ತಕ್ಕಂಥ ತೀರ್ಮಾನ ಏನಾಗಿರಬಹುದು ಅಂತ? ಹೌದು ಅರವಿಂದ್, ಈಗಾಗಲೇ 11 ಗಂಟೆಗೆ ಬರ್ತಂತ ಹೇಳಿದ್ರು. ಅದರ ವಿಳಂಬ ಆಗಿದೆ. 2 ಗಂಟೆ ಸಮಯವರೆಗೆ ಏನಪ್ಪ ಅಂದ್ರೆ CM ಆಗಿರುವಂಥ DCK ಶಿವಕುಮಾರ್ ಜೊತೆಗೆ ಚರ್ಚೆ ನಡೆಸಿ ನಂತರ ಇದು ತುಂಗಭದ್ರಾ ಡ್ಯಾಮ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಿದ್ದಾರೆ. ತೋರಿಸ್ತಾ ಇದೆ ಕೊಪ್ಪಳದ ಮುಂಡ್ರಬಾದ್ರಂತ ತುಂಗಭದ್ರಾ 19ನೇ ಗೇಟ್ ಇದೆ. ಅದು ಚೈನ್ ಗೇಟ್ ಲಿಂಕ್ ಕಟ್ ಆಗಿರುವಂಥದ್ದು ನೋಡ್ತಾ ಇರುವುದು. ಚೈನ್ ಸಹ ಒಂದೇ ಕಡೆ ಇದೆ, ಆದ್ರೆ ಇನ್ನೊಂದು ಕಡೆ ಇಲ್ಲ. ಈ ಪ್ರಮಾಣದಲ್ಲಿ ಕಟ್ ಆಗಿದೆ. ಇಷ್ಟು ದಪ್ಪ ಮಟ್ಟದ ಇರುವಂತಹ ಚೈನೇ ಇದು ಕಟ್ ಇದೆ. ಯಾಕಂದ್ರೆ ನೀರು ಕೋರ್ಸ್ ಇರುವುದು ಯಾವ ರೀತಿ ಎಂಬ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಈ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಈ ಪ್ರಮಾಣದಲ್ಲಿ ಇಲ್ಲಿ ನಿಂದ್ರಕ್ಕೂ ಆಗ್ತಿಲ್ಲ. ಮ್ಯಾಲೆ ನಿಂತು ದೃಶ್ಯದಲ್ಲಿ ತೋರಿಸುವಂತ ಕೆಲಸ ಮಾಡ್ತಾ ಇದೆ. ಅಷ್ಟು ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ನೋಡ್ತಾ ಇದ್ದೀವಿ ಯಾವ ರೀತಿ ನೀರು ರಭಸವಾಗಿ ಇರ್ತದೆ. ಇಲ್ಲಿ ನಿಂತು ವಿಡಿಯೋ ಮಾಡೋಕ್ಕಾಗಲಿ ಮಾತಾಡೋಕ್ಕಾಗಿ ಆಗುವಂಥ ಪರಿಸ್ಥಿತಿ ಇಲ್ಲ. ಆ ಅಪಾರ ಪ್ರಮಾಣದಲ್ಲಿ ಸಹ ಗಾಳಿ ಆಗಿರ್ಬೋದು ಮತ್ತು ನೀರು ಸಹ ರಭಸವಾಗಿ ಹರಿತಾ ಇದೆ. ಇದೇ ಅಂದರೆ ಇದು ಒಂದೇ ಗೇಟ್ನಲ್ಲಿ, 19ನೇ ಗೇಟ್ನಲ್ಲಿ ಮಿನಿಮಮ್ ಅಂದರೆ 40,000 ಕ್ಯೂಸೆಕ್ಸ್ ನೀರು ಈಗ ಹರಿದು ಹೋಗ್ತಾ ಇದೆ. ಅದೇ ರೀತಿಯಾಗಿ ಇದಕ್ಕೆ ಯಾವುದೇ ರೀತಿ ಒತ್ತಡ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ತುಂಗಭದ್ರಾ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈಗಾಗಲೇ 28 ಗೇಟ್ಗಳ ಮೂಲಕ 1 ಲಕ್ಷಕ್ಕೂ ಹೆಚ್ಚು ನೀರನ್ನು ಈಗ ನದಿಗೆ ಬಿಡ್ತಾ ಇದ್ದಾರೆ. ಇದು ಅಪಾರ ಪ್ರಮಾಣದ ನೀರು ಹೋಗ್ತಾ ಇರೋದ್ರಿಂದ ಈಗ ಇದು 3 ಜಿಲ್ಲೆಗಳ ಜೀವನ ಆಗಿದೆ. ಅದರ 3 ರಾಜ್ಯಗಳ ಜೀವನ ಇದೆ. ಕರ್ನಾಟಕ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರದಾಗಿರ್ಬೋದು. DCM ಅವರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮಾಹಿತಿ ಪಡೆದಂಥ ಮತ್ತು ತುಂಗಭದ್ರಾ ನದಿ 19ನೇ ಗೇಟ್ ಕಟ್ಟಾಗಿರೋದ್ರ ಹಿನ್ನೆಲೆಯಲ್ಲಿ ಆಂಧ್ರದ ಶಾಸಕರು ಸಹ ಬಂದಿದ್ದಾರೆ ಮತ್ತು ತೆಲಂಗಾಣ ಶಾಸಕರು ಬಂದು ಇದು ನೋಡುವಂಥ ಕೆಲಸ ಮಾಡ್ತಿದ್ದಾರೆ. ನೋಡ್ತಾ ಇರುವುದು ಯಾವ ರೀತಿ ನೀರು ಅಂದರೆ ತುಂಗಭದ್ರಾ ಡ್ಯಾಮಿನ ಕೆಳಗಡೆ ಹೋಗುವ ರಭಸವಾಗಿ ನೀರು ನೋಡ್ತಾ ಇದೆ. ಅಪಾರ ಪ್ರಮಾಣದ ನೀರು ಈಗ ಹರಿತಾ ಇದೆ. ಇಲ್ಲಿ ನೋಡುವ ದೃಶ್ಯ ನೋಡಿದರೆ ಯಾರಿಗಾದರೂ ಈ ಒಂದು ಭಯಂಕರವಾದಂಥ ದೃಶ್ಯ ಕಾಣ್ತಾ ಇದೆ. ಈ ಪ್ರಮಾಣದಲ್ಲಿ ನಿಂತು ವಿಡಿಯೋ ಮಾಡೋದಷ್ಟಕ್ಕೂ ಸಹ ಧೈರ್ಯ ಬೇಕಂತ ಹೇಳ್ಬೋದು. ಆ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ನೋಡ್ತಾ ಇರ್ಬೋದು ಇನ್ನೊಂದು ಕಡೆ ಅಲ್ಲಿ ಇದು ಅಂದರೆ 19ನೇ ಚೈನ್ ಗೇಟಿನ ಗೇಟ್ ಅಲ್ಲಿ ನದಿಯ ಅಂದರೆ ತೋರಿಸ್ತಾ ಇದೆ, ದೃಶ್ಯದಲ್ಲಿ ತೋರಿಸ್ತಾ ಇದೆ. ಅದು ಗೇಟು ಅಲ್ಲಿ ಹರಿದು ಹೋಗಿ ಅಲ್ಲಿ ಮುರಿದು ಬಿದ್ದಿದೆ. ಇದು ಒಂದು ಈಗ ಅಲ್ಲೇ ತಜ್ಞರು ಈಗ ನೋಡ್ತಾ ಇದ್ದಾರೆ. ಆ ಗೇಟ್ ಅದೇ ಗೇಟ್ ಅಂತೇಳಿ ಈಗ ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮೂರು ರಾಜ್ಯದ ಜೀವನ ಆಗಿರುವಂಥ ತುಂಗಭದ್ರಾ ಜಲಾಶಯ ಈಗ ಚೈನ್ ಗೇಟ್ ಕಟ್ಟಾಗಿರುವಂಥ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಭತ್ತ ಬೆಳೆದಿದ್ದಾರೆ. ಆದರೆ ಈ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇದನ್ನು ತಜ್ಞರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು DCM ಸಹ ಬರ್ತಾ ಎಂದು ಮೀಟಿಂಗ್ ಮಾಡಿ ಪರಿಶೀಲನೆ ಮಾಡಿ ಯಾವ ರೀತಿ ಬೇಗನೆ ಇದನ್ನ ಸಮಸ್ಯೆಯನ್ನ ಕ್ಲಿಯರ್ ಮಾಡಿದ್ರೆ ರೈತರಿಗೆ ಒಂದು ಆತಂಕ ಕ್ಲಿಯರ್ ಆದಂಗೆ ಆಗುತ್ತೆ. ಆದರೆ ಅಷ್ಟು ಸಮಸ್ಯೆ ಅಷ್ಟು ಕ್ಲಿಯರ್ ಆಗೋದು ಅಷ್ಟು ಈಸಿ ಅಲ್ಲ, ಅಸಾಧ್ಯ ಮಾತು. ಯಾಕಂದ್ರೆ ಈ ಪ್ರಮಾಣದಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ತಡೆಯುವಂಥ ಕೆಲಸ ಆಗೋದಿಲ್ಲ ಮತ್ತು ಕೆಲಸನೇ ಅಂದರೆ ಜನರನ್ನೇ ಇದಂದ್ರೆ ತಜ್ಞರಿಂದ ಮಾಡಬೇಕಾಗ್ತದೆ. ಆದರೂ ಈ ನೀರು 65 TMC ಖಾಲಿ ಆದಾಗ ಮಾತ್ರ ಇದನ್ನು ಏನಂದರೆ ಪರಿಶೀಲನೆ ಮಾಡಬೇಕಾಗುತ್ತೆ ಮತ್ತು ಇದನ್ನು ರಿಪೇರಿ ಮಾಡುವಂಥ ಕೆಲಸ ಆಗಬೇಕಾಗಿದೆ ಅಂತಲೇ ಹೇಳ್ಬೋದು. ಅರವಿಂದ್, ಮುಕ್ಕಣ್ಣ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.